ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ. ಓಂ ವೆಂಕಟೇಶ್ವರಾಯ ನಮಃ. ಧನುರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಶ್ರಾವಣ ಮಾಸ ನಡೀತಾ ಇದೆ. ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ಆರಾಧನೆ ಬಹಳ ವಿಶೇಷ. ವೆಂಕಟೇಶ್ವರ ವೇಂ ಕಟತೇತಿ ವೆಂಕಟಃ ಅಂದರೆ ನಿಮ್ಮೆಲ್ಲ ಪಾಪಗಳನ್ನು ನಾಶ ಮಾಡ್ತಕ್ಕಂಥ, ಕಷ್ಟ ನಷ್ಟಗಳನ್ನು ನಾಶ ಮಾಡ್ತಕ್ಕಂಥ ದೇವರು. ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ವೆಂಕಟೇಶ್ವರ ಪರಿಹಾರ ಮಾಡ್ತಾನೆ, ಅದು ದೊಡ್ಡ ವಿಚಾರ ಅಲ್ಲ. ಆದರೆ ಧನುರಾಶಿಯವರಿಗೆ ವೆಂಕಟೇಶ್ವರನ ಆರಾಧನೆಯಿಂದ ವಿಶೇಷವಾಗಿ ಕೆಲವಿಷ್ಟು ಒಳ್ಳೆಯದು ಆಗಲಿದೆ. ಧನುರಾಶಿಯವರು ವೆಂಕಟೇಶ್ವರನ ಆರಾಧನೆಯನ್ನು ಈ ಶ್ರಾವಣ ಮಾಸದಲ್ಲಿ ಮಾಡುವುದರಿಂದ ಏನು ಫಲ, ಏನು ಸಿಗ್ತದೆ ಅವರಿಗೆ, ಏನು ಒಳ್ಳೆಯದಾಗ್ತದೆ ಅವರಿಗೆ ಅನ್ನುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಸೊ ಅದರಿಂದ ದಯವಿಟ್ಟು ಪ್ರತಿಯೊಬ್ಬ ಧನುರಾಶಿಯವರಿಗೆ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ. ನೀವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಮರಿಬೇಡಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಮಾಡೋಕ್ಕೆ ಮರಿಬೇಡಿ. ಅದೇ ರೀತಿಯಲ್ಲಿ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ನ, ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಂದರೆ ಧನುರಾಶಿಯವರಿಗೆ ವೆಂಕಟೇಶ್ವರ ಅನುಗ್ರಹ ಯಾಕೆ ಅಂದರೆ ವಿಶೇಷವಾಗಿ ಏನೇನು ಸಿಗ್ತದೆ ಅಂತ. ನೀವು ಧನುರಾಶಿಯವರಾಗಿದ್ದರೆ ಈಗ ನೋಡಿ, ಎರಡು ಭಾಗ ಮಾಡಿ ಹೇಳ್ತೇನೆ. ಒಂದು ಯಾಕೆ ಇಂಪಾರ್ಟೆನ್ಸು, ಎರಡನೇದು ವೆಂಕಟೇಶ್ವರನ ಆರಾಧನೆಯನ್ನು ಹೇಗೆ ಮಾಡ್ಕೊಳ್ಬೇಕು, ಎರಡು ಭಾಗವಾಗಿ ಹೇಳ್ತೇನೆ. ಯಾಕೆಂದರೆ ಇದು ಶ್ರಾವಣ ಮಾಸ ಬಹಳ ವಿಶೇಷವಾದಂತಹ ಮಾಸ ವೆಂಕಟೇಶ್ವರನ ಆರಾಧನೆಗೆ. ಆದ್ದರಿಂದ ಮತ್ತೆ ಇದು ಟೈಮ್ ಮುಗಿದೋಯ್ತು ಅಂದರೆ ಆಮೇಲೆ ಮತ್ತೆ ಇದು ಟ್ರೈನ್ ಆದಮೇಲೆ ಟಿಕೆಟ್ ತಗೊಳಕ್ಕಾಗಲ್ಲ. ಸೊ ಅದರಿಂದ ಬೇಗ ವಿಡಿಯೋನ ಎಂಡ್ ತನಕ ನಿಧಾನಕ್ಕೆ ನೋಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ಶೇರ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕು. ವಿಡಿಯೋ ಭಾಳ ಇಂಪಾರ್ಟೆಂಟ್ ಶ್ರಾವಣ ಮಾಸದ್ದು. ನೋಡಿ, ನೀವು ಧನುರಾಶಿಯವರಾಗಿದ್ದು ಅವಿವಾಹಿತರಾಗಿದ್ದರೆ, ಮದುವೆ ಆಗಿಲ್ಲ ಇನ್ನು, ಧನುರಾಶಿ ಹುಡುಗ ಹುಡುಕ್ತಾ ಇದ್ದಾರೆ ಅಥವಾ ಹುಡುಗಿನ ಹುಡುಕ್ತಾ ಇದ್ದಾರೆ, ಮದುವೆ ಆಗಿಲ್ಲ, ಬೇಗ ಮದುವೆ ಆಗಬೇಕು, ಏನು ಮಾಡಬೇಕು? ವೆಂಕಟೇಶ್ವರನ ಆರಾಧನೆ. ಶ್ರಾವಣದಲ್ಲಿ ವೆಂಕಟೇಶ್ವರನ ಆರಾಧನೆ ಮಾಡಿಕೊಂಡ್ರೆ ಅವಿವಾಹಿತ ಧನುರಾಶಿಯವರಿಗೆ ವಿವಾಹ ಸಿದ್ಧಿ ಆಗ್ತದೆ, ನೋ ಡೌಟ್. ಎರಡನೇದು, ಮದುವೆ ಆಗೋಗಿದೆ ಗುರುಗಳೇ, ಗಂಡ ಹೆಂಡತಿ ಜಗಳ, ಗಂಡ ಹೆಂಡತಿ ಜಗಳ ಮನಸ್ತಾಪ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಗುರುಗಳೇ, ಏನು ಮಾಡಿದ್ರೆ ಈ ಧನುರಾಶಿಯ ಗಂಡ ಇರ್ಬೋದು, ಧನುರಾಶಿಯ ಹೆಂಡತಿ ಇರ್ಬೋದು, ದಾಂಪತ್ಯ ಕಲಹಗಳು ಕಡಿಮೆ ಆಗುತ್ತೆ. ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನ ಆರಾಧನೆಯನ್ನು ಧನುರಾಶಿಯವರು ಮಾಡಿದ್ರೆ ನಿಮ್ಮ ಈ ದಾಂಪತ್ಯ ಸಮಸ್ಯೆಗಳು, ಗಂಡ ಹೆಂಡತಿ ಜಗಳ, ಮನಸ್ತಾಪ, ಅದು ಇದು ಎಲ್ಲ ಕಡಿಮೆ ಆಗಿಬಿಡುತ್ತೆ. 3, ನೀವು ಧನುರಾಶಿಯವರಾಗಿದ್ದು ನಿಮಗೆ ಉತ್ತಮ ಸ್ನೇಹಿತರು ಬೇಕು ಅಂತಾದರೆ, ಒಂದು ಒಳ್ಳೆ ಫ್ರೆಂಡ್ ಇಲ್ವಲ್ಲ ಗುರುಗಳೇ, ಆ ಫ್ರೆಂಡ್ ಇನ್ ನೀಡ್ ಇಸ್ ಫ್ರೆಂಡ್ ಇನ್ ಡೀಡ್ ಅಂತಾರೆ ಆಂಗ್ಲ ಭಾಷೆಯಲ್ಲಿ. ನಮ್ಮ ಕಷ್ಟಕ್ಕಾಗೋದು ನಿಜವಾದ ಸ್ನೇಹಿತ ಅಂತ. ಬಹಳ ಜನ ಧನುರಾಶಿಯರು ದುಃಖ ಪಡ್ತಾರೆ, ನನ್ನ ಹತ್ರ ಜೋಕರ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅವ್ರಿಗೆ ಬೇಕಾದಾಗೆಲ್ಲ ನಾನು ಬಳಸ್ಕೊಳ್ತಾರೆ, ನನ್ನ ಕಷ್ಟದಲ್ಲಿ ಒಬ್ಬರು ಕಣ್ಣು ಮುಂದೆ ಇರಲ್ಲ. ಯಾಕೆ ಹೀಗೆ ಗುರುಗಳೇ? ನಾನು ಏನು ಅನ್ಯಾಯ ಮಾಡಿದ್ದೆ? ನನಗೆ ಯಾಕೆ ಒಬ್ಬರು ಒಳ್ಳೆಯ ಸ್ನೇಹಿತರಿಲ್ಲ? ನನಗೆ ಒಳ್ಳೆಯ ಸ್ನೇಹಿತರು, ನನ್ನ ಕಷ್ಟಕ್ಕೆ ಆಗುವಂಥವರು, ನನ್ನ ಜೊತೆಗಿರ್ತಕ್ಕಂಥವ್ರು ಯಾವಾಗ ಸಿಗ್ತಾರೆ? ಯಾಕೆ ನನ್ನನ್ನು ಆ ಥರ ಕಾಮಿಡಿ ಪೀಸ್ ಮಾಡಾಕಿದೆ? ಯಾವಾಗ ನನಗೆ ಒಳ್ಳೆಯ ಸ್ನೇಹಿತರು, ನಾನಿದ್ದೀನಿ ನಿನ್ನ ಜೊತೆಗೆ ಏನು ಹೆದರಬೇಡ ಅನ್ನುವಂಥ ಗಟ್ಟಿಯಾಗಿ ನಿಂತ್ಕೊಳ್ಳುವಂಥ ಸ್ನೇಹಿತರು ನನಗೆ ಯಾವಾಗ ಸಿಗ್ತಾರೆ ಅಂತ ಕೇಳುವಂಥ ಧನುರಾಶಿಯವರಲ್ಲಿ ನೀವಿದ್ದರೆ, ಶ್ರಾವಣ ಮಾಸ ವೆಂಕಟೇಶ್ವರನ ಆರಾಧನೆ ಮಾಡಿ, ನಿಮ್ಗೆ ಉತ್ತಮ ಸ್ನೇಹಿತರು ಸಿಗ್ತಾರೆ. ಬಿಸ್ನೆಸ್ ಪಾರ್ಟ್ನರ್ಸ್ ಬೇಕಾ? ಹೂಡಿಕೆ ಮಾಡುವಂಥವ್ರು ಬೇಕಾ? ನೀವೊಂದಿಷ್ಟು ದುಡ್ಡಿದೆ, ಇನ್ನೊಂದಿಷ್ಟು ದುಡ್ಡು ಹೂಡಿಕೆ ಮಾಡೋರು ಬೇಕು, ನನಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಒಳ್ಳೆ ಇನ್ವೆಸ್ಟ್ ಮಾಡುವಂಥವ್ರು ಬೇಕು. ಈ ಶ್ರಾವಣ ಮಾಸದಲ್ಲಿ ಏನು ಪೂಜೆ ಮಾಡಿದ್ರೆ ನಂಗೆ ಒಂದು ಒಳ್ಳೆ ಇನ್ವೆಸ್ಟರ್ ಸಿಗ್ಬೋದು, ಒಳ್ಳೆ ಬಿಸ್ನೆಸ್ ಪಾರ್ಟ್ನರ್ ಸಿಗ್ಬೋದು. ಅಥವಾ ಈಗ ಆಲ್ರೆಡಿ ಬಿಸ್ನೆಸ್ ಪಾರ್ಟ್ನರ್ ಇದ್ದಾನೆ, ಬಟ್ ಅವನ ಜೊತೆಗೆ ಜಗಳ ಆಗ್ತಾ ಇದೆ, ನಮ್ಮಿಬ್ಬರ ಜಗಳಿಂದಾಗಿ ಬಿಸ್ನೆಸ್ ಹಾಳಾಗ್ತಾ ಇದೆ. ಸೊ ಇದಾಗಬಾರ್ದು. ಏನು ಮಾಡಬೇಕು? ವೆಂಕಟೇಶ್ವರನ ಆರಾಧನೆ ಮಾಡಬೇಕು. ಶ್ರಾವಣ ಮಾಸದಲ್ಲಿ ಧನುರಾಶಿಯವರು ವೆಂಕಟೇಶ್ವರನ ಆರಾಧನೆ ಮಾಡಿದ್ರೆ ಈ ಸಮಸ್ಯೆ ಆಗಲಿಕ್ಕಿಲ್ಲ. ಅಷ್ಟೇ ಅಲ್ಲ, ಇನ್ನೂ ಹೇಳ್ತೇನೆ, ನೀವು ಧನುರಾಶಿಯವರಾಗಿದ್ದು ನಿರುದ್ಯೋಗಿಯಾಗಿದ್ದರೆ, ಜಾಬ್ ಇಲ್ಲ, ಧನುರಾಶಿ ಅರ್ಜೆಂಟ್ ಜಾಬ್ ಬೇಕು, ಏನು ಮಾಡಬೇಕು ಗುರುಗಳೇ? ಸಿಂಪಲ್, ನಡೀತಾ ಇದೆ ಶ್ರಾವಣ ಮಾಸ, ವೆಂಕಟೇಶ್ವರನ ಆರಾಧನೆ ಮಾಡ್ಕೊಳ್ಳಿ, ನಿಮಗೆ ಜಾಬ್ ಸಿಗ್ತದೆ, 100% ಜಾಬ್ ಸಿಗ್ತದೆ, ಡೌಟೇ ಬೇಡ. ವೆಂಕಟೇಶ್ವರನ ಆರಾಧನೆಯನ್ನು ಶ್ರಾವಣ ಮಾಸದಲ್ಲಿ ಮಾಡಿದಂಥ ಧನುರಾಶಿಯ ಪ್ರತಿಯೊಬ್ಬರಿಗೂ ಸಹ ಕಡ್ಡಾಯವಾಗಿ ಜಾಬ್ ಸಿಗ್ತದೆ, ಅದರ ಅನುಮಾನವೇ ಇಟ್ಕೊಳ್ಬೇಡಿ. ನೀವು ಶ್ರದ್ಧೆಯಿಂದ, ಅನುಮಾನ ರಹಿತವಾಗಿ ನೀವು ಭಕ್ತಿಯಿಂದ ವೆಂಕಟೇಶ್ವರನ ಪ್ರಾರ್ಥನೆ ಮಾಡ್ಕೊಳ್ಬೇಕಷ್ಟೇ, ಆಯಿತಾ? ನಿರುದ್ಯೋಗಿಗೆ ಉದ್ಯೋಗ ಪ್ರಾಪ್ತಿ ಆಗ್ತದೆ. ಆಲ್ರೆಡಿ ಜಾಬಲ್ಲಿ ಇದ್ದೀರಾ ಧನುರಾಶಿ, ಒಂದು ಸ್ಯಾಲ್ರಿ ಹೇಗೋ, ಪ್ರಮೋಷನ್ನೋ, ನೆಮ್ಮದಿನೋ, ಟ್ರಾನ್ಸ್ಫರೋ, ಅಥವಾ ಟ್ರಾನ್ಸ್ಫರ್ ಆಗೋಗಿದೆ ಅದನ್ನು ಸ್ಟಾಪ್ ಮಾಡಬೇಕು, ಎಲ್ಲದೂ ಸಹ ವೆಂಕಟೇಶ್ವರ.
ಶ್ರಾವಣ ಮಾಸದಲ್ಲಿ ಧನುರ್ರಾಶಿಯವರು ವೆಂಕಟೇಶ್ವರನ ಆರಾಧನೆ ಮಾಡ್ಕೊಂಡ್ರೆ ಅವರಿಗೆ ಜಾಬ್ನಲ್ಲಿ ಅಭಿವೃದ್ಧಿ, ಜಾಬ್ನಲ್ಲಿ ನೆಮ್ಮದಿ, ಜಾಬ್ನಲ್ಲಿ ಅವರಿಗೆ ಏನು ಬಯಸ್ತಾರೆ ಜಾಬ್ನಲ್ಲಿ ಅದೆಲ್ಲವೂ ಸಿಗ್ತದೆ. ವೆಂಕಟೇಶ್ವರನ ಆರಾಧನೆ ಮಾಡ್ಕೊಳ್ಬೇಕು, ಅಷ್ಟೇ ಸಿಂಪಲ್. ತುಂಬ ಟಾರ್ಗೆಟ್ ಕೊಟ್ಟಿದ್ದಾರೆ ಗುರುಗಳೇ, ನನಗೆ ಅವರೇನು ಸ್ಯಾಲ್ರಿ ಜಾಸ್ತಿ ಮಾಡೋದು ಬೇಡ, ನನ್ನ ಟಾರ್ಗೆಟ್ ರೀಚ್ ಆಗಿಬಿಟ್ರೆ ನನಗೆ ಬೇಕಾದಷ್ಟು ಸ್ಯಾಲ್ರಿ ಇನ್ಸೆಂಟಿವ್ ಅಂತೂ ಬರ್ತದೆ, ನನ್ನ ಸ್ಯಾಲ್ರಿ ಟಾರ್ಗೆಟ್ ಕೂಡ ನಾನು ಅಚೀವ್ ಮಾಡೋಕ್ಕಾಗ್ತಾ ಇಲ್ಲ, ಏನೋ ಒಂದು ಆಗುತ್ತೆ, ನನ್ನ ಸ್ಯಾಲ್ರಿ ಅಚೀವ್ ಆಗ್ತದೆ, ನನ್ನ ಟಾರ್ಗೆಟ್ ಅಚೀವ್ ಆಗ್ತದೆ, ನಾನು ಏನು ಮಾಡಲಿ ನನ್ನ ಟಾರ್ಗೆಟ್ ಅಚೀವ್ ಮಾಡಲಿಕ್ಕೆ ಸ್ಯಾಲ್ರಿ ಚೆನ್ನಾಗಿ ಸಿಗಬೇಕು, ನನ್ನ ಜಾಬ್ನಲ್ಲಿ ಏನು ಮಾಡಿದ್ರೆ ನಾನು ಟಾರ್ಗೆಟ್ ಅಚೀವ್ ಮಾಡಿದ್ರೆ ನಾನು ಜಾಸ್ತಿ ಸ್ಯಾಲ್ರಿ ತೊಗೋಬೋದು, ಇನ್ಸೆಂಟಿವ್ಸ್. ವೆಂಕಟೇಶ್ವರನ ಆರಾಧನೆ ಮಾಡು ಶ್ರಾವಣ ಮಾಸದಲ್ಲಿ. ಸೊ ಇದು ಅದ್ಭುತವಾದಂತಹ ವಿಚಾರ, ಅದ್ಭುತವಾದಂತಹ ಮಾಸ, ವೇಸ್ಟ್ ಮಾಡ್ಕೊಳ್ಬಾರದು. ಪ್ರತಿ ದಿನವೂ ಇಂಪಾರ್ಟೆಂಟೇ, ಬುಧವಾರ ಶನಿವಾರ ಜಾಸ್ತಿ ಇಂಪಾರ್ಟೆಂಟು, ಅದನ್ನು ಹೊರತುಪಡಿಸಿದ್ರೆ ಪ್ರತಿ ದಿನವೂ ಇಂಪಾರ್ಟೆಂಟೇ ಶ್ರಾವಣ ಮಾಸದಲ್ಲಿ ಈ ಒಂದು ಧನುರ್ರಾಶಿಯವರಿಗೆ ಈ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ. ಹೀಗೆ ಧನುರ್ರಾಶಿಯವರ ಹಲವಾರು ಸಮಸ್ಯೆಗಳಿಗೆ ವೆಂಕಟೇಶ್ವರನೇ ಉತ್ತರ. ಅವಿವಾಹಿತರಿಗೆ ವಿವಾಹ ಸಿದ್ಧಿ, ವಿವಾಹಿತರಿಗೆ ಅನ್ಯೋನ್ಯ ದಾಂಪತ್ಯ ಜೀವನ. ಕೆಲವರು ಹೇಳ್ತಾರೆ ಸೆಕೆಂಡ್ ಮ್ಯಾರೇಜ್ಗೋ ಥರ್ಡ್ ಮ್ಯಾರೇಜ್ಗೋ ಪ್ರಯತ್ನ ಮಾಡ್ತಿರ್ತಾರೆ ಕೆಲವರು. ಸೆಕೆಂಡ್ ಮ್ಯಾರೇಜಿಗೆಲ್ಲ ನಮಗೂ ಓಕೆನಾ? ಖಂಡಿತ ವೆಂಕಟೇಶ್ವರನ ಪ್ರಾರ್ಥನೆ ಮಾಡ್ಕೊಳ್ಳಿ, ಪ್ರಾರ್ಥನೆ ಅರ್ಕೆ ಮಾಡ್ಕೊಳ್ಳಿ. 100% ನಾವು ವೆಂಕಟೇಶ್ವರನ ಆರಾಧನೆ ಮಾಡಿದ್ರೆ ಶ್ರಾವಣ ಮಾಸದಲ್ಲಿ ನಿಮಗೂ ಮದುವೆ ಸೆಟ್ ಆಗುತ್ತೆ. ಸೊ ಅವಿವಾಹಿತರಿಗೆ ವಿವಾಹ ಸಿದ್ಧಿ, ವಿವಾಹಿತರಿಗೆ ಅನ್ಯೋನ್ಯ ದಾಂಪತ್ಯ ಜೀವನ, ಒಳ್ಳೆಯ ಫ್ರೆಂಡ್ಸ್ ಮಧ್ಯದಲ್ಲಿ ತುಂಬ ಜಗಳ ಮನಸ್ತಾಪ ಆಗ್ತಾ ಇದೆ, ಫ್ರೆಂಡ್ ಮಾತಾಡ್ತಾ ಇಲ್ಲ, ಆ ಫ್ರೆಂಡ್ ಇಲ್ಲದೆ ನಿಮ್ಗಿರೋಕ್ಕಾಗಲ್ಲ, ನೀವಿಲ್ಲದೆ ಅವನು ಇರ್ತಾ ಇದ್ದಾನೆ ಅಥವಾ ಅವಳು ಇರ್ತಾ ಇದ್ದಾಳೆ, ಬಟ್ ಅವ್ರಿಲ್ಲದೆ ನೀವಿರೋಕ್ಕಾಗ್ತದೆ, ನಿಮಗೆ ಕಷ್ಟ ಆಗ್ತಾ ಇದೆ, ಆ ಫ್ರೆಂಡ್ ಬೇಕು, ವೆಂಕಟೇಶ್ವರನ ಆರಾಧನೆ ಮಾಡ್ಕೊಳ್ಳಿ, ಖಂಡಿತವಾಗಿ ಆಗ್ತದೆ. ಹೀಗೆ ವೆಂಕಟೇಶ್ವರನ ಆರಾಧನೆ ಬಹಳ ಇಂಪಾರ್ಟೆಂಟ್. ಬಹಳಷ್ಟು ಸಮಸ್ಯೆಗಳು ಹೇಳಿದ್ದೀನಿ, ಎಲ್ಲದಕ್ಕೂ ವೆಂಕಟೇಶ್ವರನೇ ಉತ್ತರ ಅಂತ. ಇಲ್ಲಿ ನೆಕ್ಸ್ಟ್ ಭಾಗಕ್ಕೆ ಬರ್ತಾನೆ, ಪರಿಹಾರ ಏನು ಅಂತ. ಪರಿಹಾರದ ವಿಚಾರಕ್ಕೆ ಬಂದರೆ ಬಹಳ ಮುಖ್ಯವಾಗಿ ಶ್ರಾವಣ ಮಾಸದಲ್ಲಿ ಸಾಧ್ಯವಾದರೆ ನಿಮಗೆ ನಾನು ಹೇಳುವಂಥದ್ದು ತಿರುಪತಿಗೆ ಹೋಗಿ ಬಂದ್ಬಿಡಿ. ತಿರುಪತಿಗೆ ಹೋದರೆ ಹೆಂಗೆ, ನೀವು ಈಗ ಉದಾಹರಣೆಗೆ ಬುಧವಾರ ಹೋಗ್ತೀರಾ ಅಂದರೆ ಮಂಗಳವಾರನೇ ಹೊರಟ್ಕೊಡ್ಬೇಕು, ಅಂದರೆ ಈಗ ಮುಂಚೆನೇ ಹೊರಡಬೇಕು ಅನ್ನೋಕೆ ಉದಾಹರಣೆ ಹೇಳ್ತಾ ಇದ್ದೀನಿ ನಾನು. ಶನಿವಾರ ಅಂದರೆ ಶುಕ್ರವಾರ ಹೊರಡಬೇಕು. ಈ ಥರ ರಾತ್ರಿ ಹೊರಟು ಬೆಳಗ್ಗೆ ಅಲ್ಲಿದ್ದು ಬೆಳಗಿನ ಜಾವ ಒಂದು 4-5 ಗಂಟೆ ಅಷ್ಟರಲ್ಲಿ ಮೆಟ್ಲತ್ತಬೇಕು. ಮೆಟ್ಲತ್ತಿ ತಿರುಪತಿಯಿಂದ ತಿರುಮಲಕ್ಕೆ ಮೆಟ್ಲತ್ತಿ ನಡೆದು ಮೆಟ್ಲತ್ತಿ ಸ್ವಾಮಿ ದರ್ಶನ ಮಾಡಬೇಕು. ಇದನ್ನು ನೀವು ಮಾಡಿ ದರ್ಶನ ಮಾಡಿದ್ರಿ ಅಂತಾದರೆ ನಿಮಗೆ ಅದ್ಭುತವಾದಂಥ ಇದು. ಕೆಲವರು ಈಗ ಶುಗರ್ ಇದೆ, BP ಇದೆ, ಮತ್ತೊಂದಿದೆ, ಇನ್ನೊಂದಿದೆ, ಆರೋಗ್ಯವಾದ ಇದೆ, ವಯಸ್ಸಾಗೋಗಿದೆ, ಮತ್ತೊಂದು ಇನ್ನೊಂದು, ನನ್ನ ಕೈಲಿ ನಡೆಯೋಕ್ಕಾಗಲ್ಲ, ಆ ಪ್ರಶ್ನೆ ಬೇರೆ. ನೀವು ಸರಿಯಾಗಿ ಇದ್ದೀರಿ, ಈಗ ನಾನು ಹೇಳಿದಂಥ ವಿಚಾರಗಳು ನಿಮ್ಮಲ್ಲಿದೆ, ಅವಶ್ಯಕತೆಗಳಿದೆ, ನಿಮಗೆ ಪರಿಹಾರ ಆಗಬೇಕು, ನಡ್ಕೊಂಡು ಹೋಗೈತೆ. ಅದಲ್ಲದೆ ಮನೆ ಹತ್ತಿರದಲ್ಲಿ ಎಲ್ಲರೂ ವೆಂಕಟೇಶ್ವರ ದೇವಸ್ಥಾನ ಇದ್ದೇ ಇರುತ್ತೆ. ಸೊ ಆ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ತುಳಸಿಯಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸಿ, ಇಲ್ಲ ಬುಧವಾರ ಒಂದು ಹೊತ್ತು ಉಪವಾಸ ಮಾಡಿ ವೆಂಕಟೇಶ್ವರನ ಹೆಸರು ಹೇಳಿ. ಈ ವಿಡಿಯೋದ ಎಂಡಲ್ಲಿ ನಾನು ಅದ್ಭುತವಾದ ವೆಂಕಟೇಶ್ವರನ ಸ್ತೋತ್ರವನ್ನು ಹೇಳಿದ್ದೇನೆ, ಪ್ರತಿ ದಿನ ಕೇಳಿಸ್ಕೊಳ್ಳಿ. ಶ್ರಾವಣ ಮಾಸದಲ್ಲಿ ವೆಂಕಟೇಶ್ವರನಿಗೆ ಬಹಳ ಅದ್ಭುತವಾದಂತಹ ಒಂದು ಪ್ರಭಾವವನ್ನು ಕೊಡುತ್ತೆ. ಇದು ಎಲ್ಲ ಅಲ್ಲ ಗುರುಗಳೇ, ನೀವೇನಾದ್ರು ಮಾಡಿ ಒಂದು ವಿಶೇಷ ಪ್ರಸಾದ ಕಳಿಸ್ಕೊಡಿ ಅಂತೀರಾ, ಅದಕ್ಕೂ ರೆಡಿ. ನಿಮಗೋಸ್ಕರ ಧನುರ್ರಾಶಿಯವರ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ನಾವು ಈ ಒಂದು ಶ್ರಾವಣ ಮಾಸ, ಅದು ಶ್ರಾವಣ ಶನಿವಾರ ಹುಣ್ಣಿಮೆ ದಿವಸ ಮಾಡ್ತಾ ಇರುವ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ, ವಿಶೇಷವಾದ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ. ಈಗ ಯಾವ ಮಾಸ? ಶ್ರಾವಣ ಮಾಸ. 9ನೇ ತಾರೀಕು, ಆಗಸ್ಟ್ 9ನೇ ತಾರೀಕು ಶನಿವಾರ, ಶ್ರಾವಣ ಶನಿವಾರ. ಸೊ ಶ್ರಾವಣ ಮಾಸ ಶನಿವಾರ ಬಹಳ ವಿಶೇಷ ಅಲ್ವೇ? ಸೊ ಶ್ರಾವಣ ಶನಿವಾರ ದಿವಸ ಹುಣ್ಣಿಮೆ ಬಂದಿದೆ ಈ ಬಾರಿ. ಸೊ ಶ್ರಾವಣ ಶನಿವಾರ ಹುಣ್ಣಿಮೆ ಆದ್ರಿಂದ ನಮ್ಮ ಒಂದು ಯಾಗಶಾಲೆಯಲ್ಲಿ ಈ ಬಾರಿ ವೆಂಕಟೇಶ್ವರ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ವೆಂಕಟೇಶ್ವರ ಸ್ವಾಮಿ ಹೋಮವನ್ನು ಮಾಡಿ ಬಹಳ ಪ್ರಮುಖವಾಗಿ ಈ ಒಂದು ಕೃಷ್ಣ ತುಳಸಿ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಸಹ ಸಂಕಲ್ಪ ಸೇವೆಯನ್ನು ಕೊಡ್ತಾ ಇದ್ದೇವೆ ಧಾರಣೆ ಮಾಡ್ಕೊಳ್ಳೋಕ್ಕೆ. ಸೊ ಆಗಸ್ಟ್ 9ನೇ ತಾರೀಕು ಶ್ರಾವಣ ಮಾಸ ಶನಿವಾರ, ಶ್ರಾವಣ ಶನಿವಾರ ಹುಣ್ಣಿಮೆ. ಸೊ ವೆಂಕಟೇಶ್ವರನ ಒಂದು ಆರಾಧನೆ, ವೆಂಕಟೇಶ್ವರ ಹೋಮವನ್ನು ಮಾಡಿ ಈ ವಿಶೇಷವಾದ ಕ್ಯಾಪ್ ಹಾಕಿರ್ತಕ್ಕಂಥ ಕೃಷ್ಣ ತುಳಸಿ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಎಷ್ಟೇ ಅಲ್ಲ, ನಾನು ಆಗಲೇ ಹೇಳಿದಂತೆ ಬಹಳ ಪ್ರಮುಖವಾಗಿ ಹಯಗ್ರೀವ ಸ್ವಾಮಿಯ ಒಂದು ಹೋಮವನ್ನು ಸಹ ಮಾಡ್ತಾ, ಯಾಕೆಂದರೆ ಅವತ್ತು ಹಯಗ್ರೀವ ಜಯಂತಿ. ಸೊ ಹಯಗ್ರೀವ ಜಯಂತಿ ಇರೋದ್ರಿಂದ ಹಯಗ್ರೀವ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ದಯವಿಟ್ಟು ನೆನಪಿಟ್ಕೊಳ್ಳಿ, ಹಯಗ್ರೀವ ಜಯಂತಿ, ಹಯಗ್ರೀವ ಸ್ವಾಮಿ ಹೋಮ ಹಾಗೂ ಅದರಲ್ಲಿ ಅಭಿಮಂತ್ರಿತ ಕೃಷ್ಣ ತುಳಸಿ ಮಾಲೆ ಅಂತಂದರೆ ನಿಮಗೆ ಅದನ್ನು ಧಾರಣೆ ಮಾಡಿಕೊಂಡಾಗ ನೆನಪಿನ ಶಕ್ತಿಯಲ್ಲಿ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆ ವಿದ್ಯೆ, ನಿಮಗಾಗಲಿ ನಿಮ್ಮ ಮಕ್ಕಳಾಗಲಿ ಓದ್ತಾ ಇದ್ದಾರೆ, ಒಳ್ಳೆ ವಿದ್ಯೆ ಬರಬೇಕು ಅಂದರೆ ಹಯಗ್ರೀವ ಸ್ವಾಮಿಯ ಒಂದು ಹಯಗ್ರೀವ ಜಯಂತಿ ಎಂದು ನಾವು ಹಯಗ್ರೀವ ಹೋಮವನ್ನು ಮಾಡಿ ಒಂದು ಕೃಷ್ಣ
ಕೃಷ್ಣ ತುಳಸಿಯನ್ನು ಅಭಿಮಂತ್ರಣೆ ಮಾಡಿ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ವೆಂಕಟೇಶ್ವರ ಸ್ವಾಮಿ ಶ್ರಾವಣ ಶನಿವಾರ ಹುಣ್ಣಿಮೆನೂ ಆಗಿರೋದ್ರಿಂದ ವೆಂಕಟೇಶ್ವರ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಸರ್ಪದೋಷ ಪರಿಹಾರಕ್ಕೋಸ್ಕರ ಆಶ್ಲೇಷ ಬಲಿ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಸಹ ಈ ಕೃಷ್ಣ ತುಳಸಿ ಮಾಲೆ ಎನರ್ಜೈಸ್ ಆಗಿರುತ್ತೆ. ಅಷ್ಟೇ ಅಲ್ಲ, ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನವರಿಗೆ ಸಂತಾನ ವಿಚಾರದ ಅನುಕೂಲವಾಗಬೇಕು ಅಂತ ನಾವು ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಈ ಒಂದು ವಿಶೇಷವಾದ ಕೃಷ್ಣ ತುಳಸಿ ಅಭಿಮಂತ್ರಣೆ ಆಗಿರುತ್ತೆ. ಅಷ್ಟೇ ಅಲ್ಲದೆ ಬಹಳ ಪ್ರಮುಖವಾಗಿ ನವಗ್ರಹ ಶಾಂತಿ ಹೋಮ, ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ಹೀಗೆ ವಿಶೇಷವಾಗಿರ್ತಕ್ಕಂಥ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಸೊ ಎಲ್ಲ ಹೋಮಗಳು ಸೇರಿ ಒಂದೇ ಸಂಕಲ್ಪ ಸೇವೆ. ಒಂದು ಸಂಕಲ್ಪ ಸೇವೆಗೆ ನಾವು ಪ್ರತಿಯೊಬ್ಬರಿಗೂ ಸಹ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಒಂದು ಕೃಷ್ಣ ತುಳಸಿ ಮಾಲೆಯನ್ನು ಸಹ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಬಹಳ ಪ್ರಮುಖವಾಗಿ ಒಂದು ಕಂಕಣ ದಾರವನ್ನು ಸಹ ಕಳಿಸ್ಕೊಡ್ತೇವೆ. ರಾಖಿ ಹಬ್ಬ ಅಲ್ವಾ, ಸೊ ಒಂದು ಕಂಕಣ ದಾರವನ್ನು ಕಳಿಸ್ಕೊಡ್ತೇವೆ ಕೈಲಿ ಕಟ್ಕೊಳ್ಳೋಕ್ಕೋಸ್ಕರವಾಗಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಶ್ರಾವಣ ಶನಿವಾರ ಹುಣ್ಣಿಮೆ ಬೆಳಗ್ಗೆ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಾನೇ ಸಂಕಲ್ಪ ಮಾಡ್ತೇನೆ. ಶ್ರಾವಣ ಶನಿವಾರ ಹುಣ್ಣಿಮೆ ಎಂದು ವಿಶೇಷವಾಗಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಒಂದು ಆರಾಧನೆಯನ್ನ ಹಾಗೂ ಬಹಳ ಪ್ರಮುಖವಾಗಿ ಹಯಗ್ರೀವ ಸ್ವಾಮಿಯ ಆರಾಧನೆಯನ್ನ, ನಾಗಾರಾಧನೆ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮವನ್ನ ಎಲ್ಲದನ್ನು ನಾವೆಲ್ಲ ಸೇರಿ ಮಾಡೋಣ. ನೀವೆಲ್ಲ ಲೈವ್ ಅಲ್ಲಿ ನೋಡಿ. ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸಂಕಲ್ಪ ಸೇವೆಗೆ ಹೆಸರು ಬೇಗ ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ ಎಲ್ಲ ಸಹ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ಈ ಒಂದು ವಿಚಾರವನ್ನು ತಿಳಿಸಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ವೆಂಕಟೇಶ್ವರಾಯ ನಮಃ. ಹರಿ ಓಂ. ವೆಂಕಟೇಶೋ ವಾಸುದೇವಃ ಪ್ರದ್ಯುಮ್ನೋ ಮಿತವಿಕ್ರಮಃ ಸಂಕರ್ಷಣೋ ನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ಓಂ ಜನಾರ್ದನಃ ಪದ್ಮನಾಭೋ ವೆಂಕಟಾಚಲವಾಸನಃ ಸೃಷ್ಟಿಕರ್ತಾ ಜಗನ್ನಾಥೋ ಮಾಧವೋ ಭಕ್ತವತ್ಸಲಃ. ಓಂ ಗೋವಿಂದೋ ಗೋಪತಿಃ ಕೃಷ್ಣಃ ಕೇಶವೋ ಗರುಡಧ್ವಜಃ ವರಾಹೋ ವಾಮನಶ್ಚೈವ ನಾರಾಯಣ ಅಧೋಕ್ಷಜಃ. ಓಂ ಶ್ರೀಧರಃ ಪುಂಡರೀಕಾಕ್ಷಃ ಸರ್ವದೇವಸ್ತುತೋ ಹರಿಃ. ಶ್ರೀ ನೃಸಿಂಹೋ ಮಹಾಸಿಂಹಃ ಸೂತ್ರಕಾರಃ ಪುರಾತನಃ. ಓಂ ರಮಾನಾಥೋ ಮಹೀಭರ್ತಾ ಭೂಧರಃ ಪುರುಷೋತ್ತಮಃ. ಚೋಲಪುತ್ರಃ ಪ್ರಿಯಃ ಶಾಂತೋ ಬ್ರಹ್ಮಾದೀನಾಂ ವರಪ್ರದಃ. ಓಂ ಶ್ರೀನಿಧಿಃ ಸರ್ವಭೂತಾನಾಂ ಭಯಕೃತ್ ಭಯನಾಶನಃ. ಶ್ರೀರಾಮೋ ರಾಮಭದ್ರಶ್ಚ ಭವಬಂಧೈಕಮೋಚಕಃ. ಓಂ ಭೂತಾವಾಸೋ ಗಿರಾವಾಸಃ ಶ್ರೀವಾಸಃ ಶ್ರಿಯಃ ಪತಿಃ. ಅಚ್ಯುತಾನಂತ ಗೋವಿಂದೋ ವಿಷ್ಣುರ್ವೆಂಕಟನಾಯಕಃ. ಓಂ ಸರ್ವದೈವೈಕಶರಣಂ ಸರ್ವದೈವೈಕದೈವತಂ ಸಮಸ್ತದೇವ ಕವಚಂ ಸರ್ವದೇವ ಶಿಖಾಮಣಿಃ. ಹರಿ ಓಂ. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ